ಮೊದಲೇ ತಂಡದಲ್ಲಿ ತಂದಿರ್ತಕ್ಕಂಥ 9 ಆನೆಗಳಿಗೆ ನಾವು ನಿನ್ನೆ ತೂಕ ಪರೀಕ್ಷೆಯನ್ನ ಮಾಡಿದ್ದೀವಿ. ತೂಕ ಪರೀಕ್ಷೆಯಲ್ಲಿ 7 ಮೇಲ್ ಎಲಿಫೆಂಟ್ಸ್ ಅಲ್ಲಿ ಆಲ್ಮೋಸ್ಟ್ 6 ಎಲಿಫೆಂಟ್ಸ್ಗಳು 5,000 kg ಮೇಲೆ ಇದಾವೆ. ಆಮೇಲೆ ಫಿಮೇಲ್ ಎಲಿಫೆಂಟ್ಸ್ ಕೂಡ ಹೆಲ್ದಿಯಾಗಿ ಇದಾವೆ. ಅವು ಕೂಡ 3,000 ಆಸುಪಾಸಿನಲ್ಲಿ ಇರೋದ್ರಿಂದ ಹೆಚ್ಚಿನ ಇದನ್ನ ಏನು ಬೇಕಿಲ್ಲ ಅವ್ರಿಗೆ, ವಿಶೇಷ ಕಾಳಜಿ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವು ಇವತ್ತು ಆಲ್ರೆಡಿ RMC ವರ್ಗೂ ಕೂಡ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ. ಮುಖ್ಯವಾಗಿ ಏನು ಅಂತಂದ್ರೆ ಎಲ್ಲ ಎಲಿಫೆಂಟ್ಸ್ಗಳು 9 ಎಲಿಫೆಂಟ್ಸ್ಗಳು ನಮ್ಗೆ ಆಲ್ರೆಡಿ ದಸರಾ ಮಾಡಿರೋದ್ರಿಂದ ಅವಕ್ಕೆ ಶಬ್ದಕ್ಕೆ ಮತ್ತೆ ವಾಹನಗಳಿಗೆ ಜನರಿಗೆ ಯಾವುದೇ ಅಂಜಿಕೆ ಇಲ್ಲ ಅವಕ್ಕೆ. ಹಾಗೆ ಆಲ್ರೆಡಿ ಕೂಡ ನಮ್ಮ ಇದಕ್ಕೆ ಅಡ್ಜಸ್ಟ್ ಆಗಿದ್ದಾವೆ. ಇವತ್ತು RMC ವರ್ಗೂ ನಾವು ತಾಲೀಮನ್ನ ಮಾಡಿದ್ದೀವಿ. ಹೌದು, ಆಲ್ರೆಡಿ ನಿನ್ನೆ ಈವ್ನಿಂಗ್ ಇಂದಾನೆ ಸ್ಟಾರ್ಟ್ ಮಾಡಿದೀವಿ. ಬೆಳಗ್ಗೆ ಇದನ್ನ ವೇಟ್ ಚೆಕ್ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಿದೀವಿ. ಸೊ ಪ್ರೋಟೀನ್ ಮತ್ತೆ ಕಾರ್ಬೋಹೈಡ್ರೇಟ್ ಏನೇನು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನ ನಾವು ನಿನ್ನೆ ಪಶು ವೈದ್ಯಾಧಿಕಾರಿಗಳ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಪಶು ವೈದ್ಯ ತಂಡ ಚರ್ಚಿಸಿ ಒಂದು ಫೈನಲ್ ಚಾರ್ಟ್ ಅನ್ನ ಪ್ರಿಪೇರ್ ಮಾಡಿದೀವಿ. ಅದನ್ನ ತಮಗೂ ಕೂಡ ಇವತ್ತು ಅಥವಾ ನಾಳೆ ತಮಗೂ ಹೇಳ್ತೀವಿ. ಸೊ ಎಲ್ಲರಿಗೂ ಕೂಡ ಸ್ಪೆಷಲ್ ರೇಷನ್ ಏನೇನು ಕೊಡ್ತೀವಿ ಅನ್ನೋದನ್ನು ಕೂಡ ನಾಳೆ ತಿಳಿಸ್ತೀವಿ. ಸೊ ಹೌದು, ಎಲ್ಲ ಆನೆಗಳ ವಾಸ್ತವ್ಯಕ್ಕೆ ಮತ್ತು ಆನೆ ಮಾವುತ ಚಾವಡಿಗೆ ಏನೇನು ನಮ್ಮ ಸ್ಪೆಷಲ್ ಟೀಮ್ಸ್ ಕೂಡ ಏನಿದೆ ಅವ್ರಿಗೆ ಕೂಡ ಒಳ್ಳೆಯ ಶೆಡ್ ಅನ್ನ ನಿರ್ಮಾಣ ಮಾಡಿ ಚೆನ್ನಾಗಿರುತ್ತೆ. ಹೌದು, ಇವತ್ತು ವಿಶ್ವ ಆನೆ ದಿನಾಚರಣೆ ಇರೋದ್ರಿಂದ ನಾವು ದಸರಾ ಆನೆಗಳನ್ನ ನೋಡೋ ಭಾಗ್ಯ ಇವರು ನಮ್ಮ ಏನು ಸ್ಪೆಷಲ್ ಚಿಲ್ಡ್ರನ್ಸ್ ಅಂತ ಏನ್ ಹೇಳ್ತೀವಿ ಅವರು ಮತ್ತೆ ಆರ್ಫನ್ ಚಿಲ್ಡ್ರನ್ಸ್ ಗಳನ್ನ ನಾವು ಇವತ್ತು ಅರಮನೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ದಸರಾ ಆನೆಗಳ ಬಗ್ಗೆ ವಿವರಣೆ ಮತ್ತು ಅದರ ಕುರಿತು ಚಿತ್ರ ಬಿಡಿಸುವಿಕೆ, ಸೊ ಅದ್ರ ಕುರಿತು ನಾವು ಒಂದು ಆಕ್ಟಿವಿಟೀಸ್ ಅನ್ನ ಮಾಡಿಸ್ತಾ ಇದ್ವಿ. ಸೊ ಒಂದು 60 ಚಿಲ್ಡ್ರನ್ಸ್ ಗಳನ್ನ ನಾವು ಅವ್ರ ಜೊತೆ ನಾವು ಇದನ್ನ ವಿಶ್ವ ಆನೆ ದಿನಾಚರಣೆಯನ್ನು ಆಚರಿಸ್ತೀವಿ. ಸೊ 11 ಗಂಟೆಗೆ ಇದು ಕಾರ್ಯಕ್ರಮ ಪ್ರಾರಂಭ. 11 ಗಂಟೆಗೆ ಇನ್ನೊಂದು 10 to 15 days ಆಗುತ್ತೆ. ಸೊ ಅದನ್ನ ಆ ಡೇಟ್ ಅನ್ನ ತಮಗೆ ತಿಳಿಸ್ತೀವಿ. ಥ್ಯಾಂಕ್ ಯು.